ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ, ಸೊ ನಮ್ಮ ಡಾಗ್ಗಳನ್ನೆಲ್ಲ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಈ ವಿಡಿಯೋ ಒಂದು ಟೈಟಲ್ಲು ಹಾಗೆ ತಮ್ಮನೇಲಿ ಕೂಡ ನೀವು ನೋಡಿರ್ಬೋದು. ಹೌದು ಫ್ರೆಂಡ್ಸ್, ನಾನು ಬಂದು ಡಾಗ್ ಬ್ರೀಡಿಂಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ರೀಸನ್ ಏನಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿರೋ ಹಾಗೆ ನನಗೆ ಸೊ ಈ ಬ್ರೀಡಿಂಗ್ ಇದರಲ್ಲಿ ಸಕ್ಸಸ್ಗಿಂತ ಫೇಲ್ಯೂರೇ ತುಂಬ ಜಾಸ್ತಿ ಆಗಿದೆ. ಸೊ ನೀವು ನೋಡಿದಾಗೆ ಎಷ್ಟೊಂದು ಮರಿಗಳು ಸತ್ತೋಗಿದೆ, ಡಾಗ್ಸ್ಗಳು ಸತ್ತೋಗಿದೆ. ಸೊ ರೀಸೆಂಟಾಗಿ ಕೂಡ ಟೆಕಿಲ ಹಾಕಿದ ಪಪ್ಪೀಸ್ ಎಲ್ಲ ಸತ್ತೋಯ್ತು. ಬರೀ ಒಂದೇ ಒಂದು ಪಪ್ಪಿ ಹೊಡಿತು, ಅದನ್ನು ಕೂಡ ಸ್ಟಡ್ಡವ್ರಿಗೆ ಕೊಟ್ಬಿಟ್ಟೆ. ಅದನ್ನು ಬಂದು ಸೇಲ್ ಮಾಡಿಕೊಟ್ಟಿದ್ದು. ಸೊ ಅದರಲ್ಲಿ ನನಗೆ ಟೋಟಲ್ ಒಂದು 8,000 ರೂಪಾಯಿ ಕೊಟ್ಟೆ ಅಷ್ಟೇ. ಅದನ್ನು ನಾನು ತೊಗೊಬಂದಿದ್ದು 30,000 ರೂಪಾಯಿಗೆ. ನಾನು ಕೊಟ್ಟಿದ್ದು ಎಷ್ಟು ಕೇಳಿ 8,000 ರೂಪಾಯಿಗೆ. ಅದು ಫ್ರೆಂಡಿಗೆ ಕೊಟ್ಟೆ. 7,000 ರೂಪಾಯಿ ಕೊಟ್ಟರು, ಇನ್ನು 1,000 ರೂಪಾಯಿ ಮೇಲೆ ಕೊಡ್ತೀನಿ ಅಂತ ಹೇಳಿದರು. ಸೊ ಇದುವರೆಗೂ ಕೂಡ ಅಮೌಂಟ್ ಬರಲೇ ಇಲ್ಲ. ಅದರಲ್ಲಿ ಸ್ಟಡ್ಡವ್ರಿಗೆ 5,000 ರೂಪಾಯಿ ಕೊಟ್ಟು ಕೇವಲ 2,000 ರೂಪಾಯಿ ನನಗೆ ಉಳಿದಿದ್ದು. ನಾನು ನಾಯಿ ಕೊಟ್ಟಿದ್ದು 30,000 ಟೆಕಿಲಂಗೆ. ಇನ್ನು ಅದಕ್ಕೆ ಮೇಂಟೆನೆನ್ಸು, ಫುಡ್ಡು ಅಂಥೇಳಿ ತುಂಬ ಕಾಸ್ಟ್ಲಿ ಆಗೋಯಿತು. ಸೊ ತುಂಬ ಖರ್ಚು ಮಾಡಿದ್ದೆ. ಬಟ್ ನನಗೆ ಬಂದಿದ್ದು ಕೇವಲ 2,000 ರೂಪಾಯಿ. ಸೊ ಈ ರೀತಿ ನನ್ನ ಕೈಯಿಂದನೇ ತುಂಬ ಅಮೌಂಟ್ ಬಂದು ಡಾಗ್ಗಳಿಗೆ ಇನ್ವೆಸ್ಟ್ ಮಾಡಬೇಕಾಯಿತು. ಬಟ್ ಅದರಿಂದ ನನಗೆ ಪ್ರಾಫಿಟ್ ತುಂಬಾ ಕಡಿಮೆ ಬಂತು. ಸೊ ನಮ್ಮದು ಬಂದು ಏನು ತುಂಬ ಶ್ರೀಮಂತರಲ್ಲ, ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನನ್ನ ಒಂದು ಪಾಕೆಟ್ ಮನಿ ಒಂದೊಂದು ರೂಪಾಯಿನೂ ಸೇವ್ ಮಾಡಿ ನಾನು ಡಾಗ್ನ ತಂದಿರೋದು. 30,000 ರೂಪಾಯಿ ತಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀಮಂತ ಅನ್ಕೋಬೋದು. ಸೊ ಒಂದೊಂದು ರೂಪಾಯಿ ನಾನು ಸೇವ್ ಮಾಡಿ ಗಾರೆ ಕೆಲಸ, ಸೊ ಈ ರೀತಿ ಕೆಲಸಕ್ಕೆಲ್ಲ ಹೋಗಿ ನಾನು ಡಾಗ್ಗಳನ್ನ ತೊಗೊಬಂದಿದ್ದು. ಹಾಗೆ ಯೂಟ್ಯೂಬ್ ಅಮೌಂಟ್ ಇದನ್ನೆಲ್ಲ ಸೇರಿಸಿ ನಾನು ಡಾಗ್ನ ತರ್ತಿದ್ದು. ಸೊ ಇದರಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದೆ. ಬಟ್ ಅದರಿಂದ ಕೂಡ ಜಾಸ್ತಿ ಒಂದು ಪ್ರಾಫಿಟ್ಟು ನನಗೆ ಬರಲಿಲ್ಲ. ಇನ್ನೂ ಬಂದು ಮನೇಲಿ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ. ಇದರಿಂದ ನನಗೆ ಜಾಸ್ತಿ ಅಮೌಂಟ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇಷ್ಟು ವರ್ಷ ಮನೆಗೆ 1 ರೂಪಾಯಿ ಕೂಡ ನನಗೆ ಕೊಡೋದಕ್ಕಾಗಿಲ್ಲ. ಆ್ಯಕ್ಚುಲಿ ಈಗ ಬೆಂಗಳೂರಲ್ಲಿದ್ದೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ವೆಹಿಕಲ್ ಎಲ್ಲ ಓಡಾಡ್ತಾರಂಥದ್ದು. ಸೊ ಹಾಗಾಗಿ ಅಷ್ಟೊಂದು ವಾಯ್ಸ್ ಕ್ಲಿಯರ್ ಇಲ್ಲ. ಮತ್ತು ನಾನು ಈ ಮೊಬೈಲ್ ಏನು ತೊಗೊಂಡಿದ್ದೆ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂಥೇಳಿ, ಇದು ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ. ತೊಗೊಂಡು ಸ್ವಲ್ಪ ಏನು ಒಂದು ಹೊರಗಡೆ ಬಿಸಿಲಲ್ಲಿ ಒಂದು 5 ನಿಮಿಷ ವೀಡಿಯೋ ಮಾಡಿದ್ವಿ ಅಂತ ಹೇಳಿದ್ರೆ ಫುಲ್ ಹ್ಯಾಂಗಾಗಿ ಸ್ಟಾರ್ಟ್ ಆಗೋದು. ತೊಗೊಂಡು ಟೈಮಿಂದ ಕೂಡ ಇದೇ ರೀತಿ ಆಗಿ ಸ್ಟಾರ್ಟ್ ಇತ್ತು. ಈಗಂತೂ ಮೈಕ್ ಯೂಸ್ ಮಾಡ್ತಿದ್ನಲ್ಲ, ಅದನ್ನು ಹಾಕೋದಕ್ಕೆ ಆಗ್ತಾಯಿಲ್ಲ. ಸೊ ಮೈಕ್ ಹಾಕಿದ್ರೆ ವಾಯ್ಸೇ ಕೇಳಿಸ್ತಾ ಇಲ್ಲ. ಸೊ ಅದೇನು ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿಲ್ಲ. ಹೊಸದಾಗಿ ಒಂದು ಮೊಬೈಲ್ ತೊಗೋಬೇಕು. ಸೊ ಅದೇ ಬ್ರೀಡಿಂಗ್ ಬಂದು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಏನು ಮಾಡಬೇಕು, ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಸೊ ಈಗ ಬಂದು ಪ್ರೆಸೆಂಟ್ ಒಂದು ಜಾಬ್ನ ನೋಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು 2-3 ದಿನದಲ್ಲಿ ಜಾಯ್ನಿಂಗ್ ಇದೆ. ಸೊ ಜಾಬ್ಗೆ ಹೋಗಬೇಕಾಗುತ್ತೆ. ಇನ್ನು ಬ್ರೀಡಿಂಗಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಕೇವಲ ಇನ್ವೆಸ್ಟ್ಮೆಂಟ್ ಮಾಡೋದು, ಕಷ್ಟಪಟ್ಟರೆ ಸಾಕಾಗಲ್ಲ, ಅದೃಷ್ಟ ಅನ್ನೋದು ಬೇಕು. ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನೂ ಆಗೋಲ್ಲ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಡಾಗ್ಗಳನ್ನ ತೊಗೊಬಂದ್ವಿ, ಎಷ್ಟು ಕಷ್ಟಪಟ್ಟಿದ್ವಿ. ಸೊ ತುಂಬ ಕಷ್ಟ, ಓಕೆನಾ. ಇಲ್ಲಿ ಮರಿ ಹಾಕಿ ಮರಿಗಳನ್ನ ಸೇಲ್ ಮಾಡಿದ್ರೆ ಮಾತ್ರ ನಮಗೆ ಒಂದು ಇನ್ಕಮ್ ಬರೋಂಥದ್ದು, ದುಡ್ಡು ಬರೋಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೈಯಿಂದನೇ ಹೋಗುತ್ತೆ. ಸೊ ಈಗ ನಮಗೆ ರೂಬಿ ಮಾತ್ರ ಕರೆಕ್ಟಾಗಿ ಮರಿ ಹಾಕ್ತಾಯಿದ್ದು. ಸೊ ಅವಳು ಮರಿ ಎಲ್ಲ ಸೇಲಾಗಿ ಸುಮಾರು ಒಂದು 50,000 ರೂಪಾಯಿ ಅಷ್ಟೇ ನಮಗೆ ಬರ್ತಾ ಇದ್ದಂಥದ್ದು. ಪ್ರತಿ ತಿಂಗಳು ನನಗೆ 10,000 ರೂಪಾಯಿ ಬೇಕು. ನಾಯಿಗಳಿಗೆ ಫುಡ್ಡು, ಚಿಕನ್ನು ಅಂತೆಲ್ಲ ಮೆಡಿಷನ್ ಅಂಥೇಳಿ ಒಂದು 10,000 ರೂಪಾಯಿ ಬೇಕು. ಇಲ್ಲಿಗೆ ವರ್ಷಕ್ಕೆ 1,20,000 ಬೇಕು. ನಮಗೆ ಬರ್ತಾಯಿದ್ದು 50,000-60,000. ಸೊ ಇನ್ನು ರಿಮೈನಿಂಗ್ ಅಮೌಂಟು ನನ್ನ ಕೈಯಿಂದನೇ ಹಾಕಬೇಕಿತ್ತು. ಅದು ಬಂದಿದ್ದ ಅಮೌಂಟು ಈಗ ಡಾಗ್ ಮರಿ ಹಾಕಿ ಸೇಲಾಗಿ ಬಂದಿದ್ದ ಅಮೌಂಟ್ನ ಕೂಡ ಡಾಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಾನು. ಸೊ ಏನು ಮೇಂಟೆನೆನ್ಸ್ ಮಾಡ್ತಿದ್ದು ಎಲ್ಲ ಬಂದು ನನ್ನ ಕೈಲೇ ಮಾಡ್ತಾಯಿದ್ದು. ಮತ್ತು ಯೂಟ್ಯೂಬ್ ಇನ್ಕಮಿಂದ, ಹಾಗೆ ಯೂಟ್ಯೂಬಲ್ಲಿ ಆ್ಯಡ್ಗಳನ್ನ ಹಾಕ್ಕೊಡ್ತಾಯಿದ್ನಲ್ಲ ಪಪ್ಪಿ ಸೇಲ್, ಅದರಿಂದ ಸ್ವಲ್ಪ ಇನ್ಕಮ್ ಬರ್ತಾಯಿತ್ತು ನನಗೆ. ಸೊ ಇನ್ನು ಡೈರೆಕ್ಟು ಯೂಟ್ಯೂಬ್ ಇನ್ಕಮ್ ಅಂತ ಹೇಳಿದ್ರೆ ಬರೋಲ್ಲ ಬಿಡಿ. ಏನು 4-5 ತಿಂಗಳು, 5-6 ತಿಂಗಳು ತೊಗೋಬೋದೇನೋ. ಈಗಂತೂ ಮುಂಚೆ ಬರ್ತಾಯಿತ್ತು. ಯಾಕಂತ ಹೇಳಿದ್ರೆ ದಿನಕ್ಕೆ ಒಂದು 4-5 ವೀಡಿಯೋ ನಾನು ಹಾಕ್ತಾಯಿದ್ವಿ. ಸೊ ಆಗ ಮಿನಿಮಮ್ 1-6 ವೀಡಿಯೋ ಇರ್ತಾಯಿತ್ತು ಡಾಗ್ ಸೇಲಿಂಗಿಂದು. ಹಾಗಾಗಿ 3 ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರ್ತಾಯಿತ್ತು. ಒಂದು $100 ಕಂಪ್ಲೀಟ್ ಆಗ್ತಾಯಿತ್ತು ಅಷ್ಟೇ. ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಚೆಕ್ ಮಾಡ್ಬೋದು $100 ರೂಪೀಸಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಏನೊಂದು 10,000 ರೂಪಾಯಿ ಒಳಗಡೆ ಇದೆ ಅಷ್ಟೇ. ಸೊ ಅಷ್ಟು ನಮಗೆ ಒಂದು 3 ತಿಂಗಳಿಗೆ ಸಿಗ್ತಾಯಿತ್ತು. ಸೊ ಅಷ್ಟು ಇಟ್ಕೊಂಡು ಏನು ಮಾಡೋಣ ಹೇಳಿ, ಫ್ಯಾಮಿಲಿ ಮೇಂಟೈನ್ ಎಲ್ಲ ಮಾಡೋಕ್ಕೆ ಅಷ್ಟರಲ್ಲಿ ಆಗಲ್ಲ. ಸೊ ಸೇಲ್ ವೀಡಿಯೋದಲ್ಲಿ ಸ್ವಲ್ಪ ಬರ್ತಾಯಿತ್ತು, $100 200 ಚಾರ್ಜ್ ಮಾಡ್ತಾಯಿದ್ದರಿಂದ ಅದರಿಂದ ಸ್ವಲ್ಪ ಹೇಗೋ ಬರ್ತಾಯಿತ್ತು. ಪಪ್ಪಿಗಳು ಕೂಡ ಸೇಲ್ ಆಗ್ತಾಯಿದ್ವು. ಸೊ ನಮಗೂ ಕೂಡ ಬೆನಿಫಿಟ್ ಆಗ್ತಾಯಿತ್ತು. ಹಾಗೆ ಯೂಟ್ಯೂಬಿಂದ ಕೂಡ ನಮಗೆ ಇನ್ಕಮ್ ಬರ್ತಾಯಿತ್ತು. ಬಟ್ ಈಗ ಪಪ್ಪಿ ಸೇಲ್ ವೀಡಿಯೋ ಕೂಡ ಹಾಕ್ತಾಯಿಲ್ಲ. ಹಾಗೆ ಈ ಕಡೆಯೂ ಕೂಡ ಇನ್ಕಮ್ ಸೋರ್ಸ್ ಏನಿದೆ ಅದು ಕೂಡ ಹೋಯಿತು. ಇನ್ನು ಡಾಗ್ಸಲ್ಲೂ ಕೂಡ ಯಾವುದೇ ರೀತಿ ಪ್ರಾಫಿಟ್ ಇಲ್ಲ. ಈಗ ರೀಸೆಂಟಾಗಿ ಮಾತ್ರ ನಮ್ಮ ಬೀಗಲ್ ಹಾಗೆ ಪಗ್ ಇವೆರಡು ಮರಿ ಹಾಕಿದ್ದು. ಸೊ ಅದರಿಂದ ಸುಮಾರು ಒಂದು 50,000 ರೂಪಾಯಿ ಅದರಲ್ಲೂ ಕೂಡ ಬಂದಿತ್ತು ಅಷ್ಟೇ. ವರ್ಷಕ್ಕೆ 50,000 ರೂಪಾಯಿ ಬರ್ತದೆ ಅಷ್ಟೇ. ಸೊ ಅಷ್ಟು ಇಟ್ಕೊಂಡು ಈ ಕಡೆ ನಾಯಿ ಮೇಂಟೈನ್ ಮಾಡೋಕ್ಕೂ ಕೂಡ ಸಾಕಾಗಲ್ಲ, ಇನ್ನು ಮನೆಗೂ ಕೂಡ ಕೊಡೋದಕ್ಕೆ ಸಾಕಾಗಲ್ಲ. ಅದರಲ್ಲೂ ಕೂಡ ಸಾಧ್ಯವಾದಷ್ಟು ನಾನು ಟ್ರೈ ಮಾಡಿದೆ. ಬಟ್ ಮನೇಲಿ ತುಂಬ ಪ್ರೆಷರ್ ಬಂದಿದ್ದರಿಂದ ಸೊ ನಾನು ಈಗ ಜಾಬಿಗೆ ಹೋಗಲೇಬೇಕಾಗುತ್ತೆ. ಹಾಗಾಗಿ ನನ್ನ ಕೆಲವೊಂದು ಡಾಗ್ಸ್ಗಳನ್ನ ಕೊಟ್ಟಿದ್ದೀನಿ. ಕೆಲವೊಂದಿದೆ, ಒಂದು 3-4 ಡಾಗ್ಗಳು ಮನೇಲಿದೆ. ಅದು ಮನೆಯವ್ರು ನೋಡ್ಕೋತಾರೆ. ಸೊ ಡೆವಿಲ್, ಟೆಕಿಲಾ, ಹಾಗೆ ಪಗ್ ಇದೆಯಲ್ಲ, ಹಾಗೆ ಬೀಗಲ್,
ಹಾಗೆ ನಮ್ಮ ರೂಬಿ. ಸೊ ಇಷ್ಟು ಡಾಗ್ ಇರುತ್ತೆ, ಅದು ಮನೆಯಲ್ಲಿ ಮೇಂಟೈನ್ ಮಾಡ್ಕೋತಾರೆ. ಸೊ ಅದು ನೋಡಬೇಕು, ಏನಾದ್ರು ಟೈಮ್ ಆಯಿತು ಅಂತ ಹೇಳಿದ್ರೆ ಬ್ರೀಡ್ ಮಾಡಬೇಕು. ಇನ್ನು ಈಗ ಹೊಸದಾಗಿ ಹೋಗ್ತಾರೋ ಕೆಲಸದಲ್ಲಿ ಕೇವಲ ಒಂದೇ ಒಂದು ದಿನ ರಜೆ ಇರುತ್ತೆ. ಸೊ ಇಲ್ಲಿಂದ ಊರಿಗೆ ಹೋಗೋದಕ್ಕೇ ಅರ್ಧ ದಿನ ಅಲ್ಲೇ ಖಾಲಿ ಆಗೋಗ್ಬಿಡುತ್ತೆ. ಇನ್ನು ಬರೋದಕ್ಕೆ ಅರ್ಧ ದಿನ ಅಲ್ಲೇ ಖಾಲಿ. 6 ಅವರ್ ಬೇಕಾಗುತ್ತೆ ಜರ್ನಿ ಒಂದು ಸೈಡು. ಸೊ 12 ಅವರ್ಸ್ ಬಂದು ಬರೀ ಜರ್ನಿನೇ ಆಗೋಗುತ್ತೆ. ಇನ್ನೆಲ್ಲಿ ಊರಿಗೆ ಹೋಗೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಸೊ ಮನೇಲಿ ಏನಾದರೂ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಯಾವಾಗಲಾದ್ರೂ ರಜೆ ಸಿಕ್ಕಿದಾಗ ಹೋಗಿ ಆ ಡಾಗ್ಗಳನ್ನ ನೋಡ್ಕೋಬೇಕು. ಹಾಗಾಗಿ ಇನ್ಮೇಲೆ ಡಾಗ್ ಬ್ರೀಡಿಂಗ್ ಸೊ ನಮ್ಮದು ಸ್ಟಾಪ್ ಆಗುತ್ತೆ. ಸೊ ಕೆನಲೆಲ್ಲ ಮಾಡಬೇಕು ಅಂತ ತುಂಬ ಐಡಿಯಾ ಇತ್ತು. ಸೊ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಎಷ್ಟು, ಸೊ ನಮ್ಮ ಡ್ರೀಮ್ಸ್ಗಳನ್ನೆಲ್ಲ ಸಾಯಿಸ್ಕೊಂಡು ಬದುಕಬೇಕಾಗುತ್ತೆ. ಬೆಳಗ್ಗೆ 7 ರೆಡಿಯಾಗು, ಆಫೀಸಿಗೆ ಹೋಗು, ಸಂಜೆ ಬಾ, ಊಟ ಮಾಡು, ಮಲಗು, ಮತ್ತು ಬೆಳಗ್ಗೆ 7 ರೆಡಿಯಾಗು, ಆಫೀಸಿಗೆ ಹೋಗು. ಸೊ ಇದೆ ಕಂಟಿನ್ಯೂ ಇನ್ಮೇಲೆ. ಸೊ ಇದನ್ನು ಬಿಟ್ಟು ಏನಿಲ್ಲ. ಇನ್ನು ಯೂಟ್ಯೂಬ್ ವಿಡಿಯೋಗಳು ಬರಲ್ವಾ ಅಂತ ಕೇಳೋದಾದರೆ, ಸೊ ಅದು ಪ್ಲ್ಯಾನ್ ಇದೆ. ಕ್ಯಾಮ್ರಾನೋ ಇಲ್ಲ ಐಫೋನೋ ತೊಗೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿದೆ. ಸೊ ನೆಕ್ಸ್ಟ್ ತೊಗೊಂಡು ಸೊ ಕೆನಲ್ಗಳಿರುತ್ತಲ್ಲ, ಕೆನಲ್ ಪೆಟ್ ಶಾಪ್, ಸೊ ಈ ರೀತಿ ವಿಸಿಟ್ ಮಾಡಿ ಸೊ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇನ್ಫಾರ್ಮೇಷನ್ ಕೊಡೋಣ ಅಂತ ಇದ್ದೀನಿ. ಜೊತೆಗೆ ಅದೇ ಇನ್ಫಾರ್ಮೇಷನ್ ವೀಡಿಯೋಗಳು, ಡಾಗ್ಸ್ ಕೇರ್ ಇರ್ಬೋದು, ಜೊತೆಗೆ ಡಾಗ್ ಬ್ರೀಡಿಂಗ್ ಇನ್ಫಾರ್ಮೇಷನ್, ಸೊ ಈ ರೀತಿ ಇನ್ಫಾರ್ಮೇಷನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಮ್ಮ ಪರ್ಸ್ನಲ್ ಲಾಗ್ಗಳನ್ನ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಸೊ ಈ ರೀತಿ ಲಾಗ್ಗಳನ್ನ, ಈ ರೀತಿ ವೀಡಿಯೋಗಳನ್ನ ಎಷ್ಟು ಜನ ನೋಡ್ತೀರಾ ಅನ್ನೋದು ಗೊತ್ತಿಲ್ಲ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಯೂಟ್ಯೂಬು ಫುಲ್ ಸ್ಟಾಪ್ ಮಾಡಬೇಕಾಗುತ್ತೆ ನಾನು. ಸೊ ಇಂಥ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಜೊತೆಗೆ ಮತ್ತೊಂದು ಹೆಲ್ಪ್ ಏನಂತ ಹೇಳಿದ್ರೆ, ಸೊ ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ಗೆ ಗೋಪ್ರೋ ಇಲ್ಲ ಕ್ಯಾಮ್ರಾ ಅಥವಾ ಐಫೋನ್ನ ತಗೊಳ್ಳೋಣ ಅಂತ ಇದ್ದೀನಿ. ಇದಕ್ಕೆ ಬಂದು ನನ್ನ ಬಜೆಟ್ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯನ ನನಗೆ ಸೊ ನೀವು ಮಾಡಿದ್ರೆ ಸೊ ನಾನು ಆದಷ್ಟು ಬೇಗ ಇದನ್ನು ಕ್ಯಾಮ್ರಾ ಏನಿದೆ ಅದನ್ನು ತೊಗೋಬೋದು. ನಾನು ಒಂದು ಸ್ಕ್ಯಾನರ್ನ ಹಾಕಿರ್ತೀನಿ, ನೀವು ಅದರಲ್ಲಿ ಸ್ಕ್ಯಾನ್ ಮಾಡಿ ಸೊ ನೀವು ಅಮೌಂಟ್ನ ಕೊಡ್ಬೋದು. ಎಷ್ಟಾದರೂ ನಿಮಗೆ ಇಷ್ಟ ಇದ್ದರೆ ಕೊಡ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ, ಕೊಡಲೇಬೇಕು ಅಂತ ಹೇಳಲ್ಲ. ಸೊ 50,000 ಜನ ಸಬ್ಸ್ಕ್ರೈಬರ್ ಇದ್ದೀರಾ, ಪ್ರತಿಯೊಬ್ಬರು ₹1 ಅಂತ ಹೇಳಿದ್ರು ₹50,000 ಆಗೋಗುತ್ತೆ. ಸೊ ಇದೊಂದು ಹೆಲ್ಪು ನಿಮ್ಮ ಕಡೆಯಿಂದ ಕೇಳ್ತಾ ಇದ್ದೀನಿ. ಇದುವರೆಗೂ ಡಾಕ್ಟರ್ಗಾಗಿರಲಿ ಯಾವುದಕ್ಕಾಗಿರಲಿ ನಾನು ₹1 ಕೂಡ ಯಾರಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೇಲ್ ವೀಡಿಯೋಗೆ ಕೇಳ್ತಿದ್ದೆ, ಬಟ್ ಅದು ನಾನು ಈಗ ಪಪ್ಪಿ ವೀಡಿಯೋ ಹಾಕಿದೆ ಅಂತ ಹೇಳಿದ್ರೆ ಅಲ್ಲಿ ಸೇಲ್ ಆಗ್ತಾಯಿತ್ತು. ನಾನು ವರ್ಕಿಗೆ ಅಷ್ಟೇ ನಾನು ನನ್ನ ಏನಿದೆ ಸೊ ಅಮೌಂಟ್ ಅದನ್ನು ಮಾತ್ರ ಕೇಳ್ತಾ ಇದ್ದಿದ್ದು. ಅದ್ರ ಬಿಟ್ಟು ಫ್ರೀಯಾಗಿ ನಾನು ಯಾರನ್ನ ಹತ್ರ ಕೇಳಿಲ್ಲ. ಸೊ ನಿಮಗೆ ಇಷ್ಟ ಇದ್ದರೆ ಸೊ ನೀವು ಕೊಡ್ಬೋದು. ₹1 ಆಗಿರ್ಬೋದು, ₹10 ಆಗಿರ್ಬೋದು, ₹100 ಆಗಿರ್ಬೋದು. ಸೊ ನಿಮ್ಮ ಇಷ್ಟ. ಸೊ ಕೊಡೋ ಹಾಗಿದ್ರೆ ಕೊಡ್ಬೋದು ಆದಷ್ಟು ಬೇಗ. ಸೊ ಯಾವುದು ಬೆಸ್ಟು ಯೂಟ್ಯೂಬ್ ವ್ಲಾಗ್ಗಳು ಮಾಡೋಕ್ಕೆ ಅಂತ ಒಂದು ಸಜೆಷನ್ನ ಕೊಡಿ. ಸೊ ನಂತರ ಲ್ಯಾಪ್ಟಾಪ್ ಯಾವುದೂ ಇಲ್ಲ. ಈ ಕ್ಯಾಮ್ರಾ ಎಲ್ಲ ತೊಗೊಂಡ್ವಿ ಅಂತ ಹೇಳಿದ್ರೆ ಮತ್ತೆ ಲ್ಯಾಪ್ಟಾಪ್ ಎಲ್ಲ ಬೇಕಾಗುತ್ತೆ, ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಐಫೋನಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಅಷ್ಟೇ ಕೊಟ್ಟಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಡೀಪಾಗಿ ಏನೇನಾಗಿದೆ ಅದನ್ನೆಲ್ಲ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆಲ್ಲ ಡೆಫಿನೆಟ್ಲಿ ಬೇಜಾರಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ ಏನೂ ಮಾಡೋಂಗಿಲ್ಲ. ಓಕೆ, ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ, ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್ ಬಾಯ್.